ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ 2ನೇ ಕ್ಲಾಸ್ ವಿದ್ಯಾರ್ಥಿಗಳೇ. ಫಸ್ಟ್ ಕ್ಲಾಸ್ ಮೂಲಭೂತ ಹಕ್ಕುಗಳು ಎಷ್ಟಪ್ಪ ಅಂದ್ರೆ 6 ಮೂಲಭೂತ ಹಕ್ಕುಗಳನ್ನು ಕಾಣುತ್ತೇವೆ. ಅದೇ ರೀತಿ 7ನೇ ಹಕ್ಕನ್ನು ತೆಗೆದುಹಾಕಲಾಗಿದೆ. ಯಾವ್ದಪ್ಪ ಅಂದ್ರೆ ಆಸ್ತಿಯ ಹಕ್ಕನ್ನು ತೆಗೆದುಹಾಕಲಾಗಿದೆ. ಎಷ್ಟರಲ್ಲಪ್ಪ ಅಂದ್ರೆ 1978 44ನೇ ತಿದ್ದುಪಡಿ. ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇದನ್ನು 300 ಕಾನೂನಿನ ಬದ್ಧ ಹಕ್ಕಾಗಿ ಮಾರ್ಪಾಡು ಮಾಡಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಹಕ್ಕು ಯಾವ್ದಪ್ಪ ಅಂದ್ರೆ ಸಮಾನತೆ ಹಕ್ಕು. ಮೊದಲನೇ ಹಕ್ಕು ಯಾವ್ದಪ್ಪ ಅಂದ್ರೆ ಸಮಾನತೆ ಹಕ್ಕು. ಮೊದಲ ಹಕ್ಕು ಸಮಾನತೆ ಹಕ್ಕು. ಈ ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿವರೆಗಪ್ಪ ಅಂದ್ರೆ 14ನೇ ವಿಧಿಯಿಂದ 18ನೇ ವಿಧಿವರೆಗೆ. ಇದು ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SD ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PDO ದಲ್ಲಿ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸಮಾನತೆ ಹಕ್ಕು 14ರಿಂದ 18ರ ವಿಧಿವರೆಗೆ ಕಾಣುತ್ತೇವೆ. ಅದೇ ರೀತಿ 14ನೇ ವಿಧಿ ಏನ್ ಹೇಳ್ತದಪ್ಪ ಅಂದ್ರೆ ಟೋಟಲ್ ವಿಧಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 470 ಗಿಂತ ಹೆಚ್ಚಾಗಿವೆ. ಫಸ್ಟ್ ಎಷ್ಟು 395 ಇದ್ವು. ಅದೇ ರೀತಿ ಇವತ್ತು ಪ್ರೆಸೆಂಟ್ ಆಗಿ 2025ರ ವೇಳೆಗೆ 470 ಪ್ಲಸ್ ವಿಧಿಗಳು ಕಾಣುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ 14ನೇ ವಿಧಿಯಲ್ಲಿ ನಾವು ಏನ್ ಕಾಣುತ್ತೇವೆ ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇಕ್ವಾಲಿಟಿ ಬಿಫೋರ್ ಲಾ. ಇಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತವಾಗಿ ಬೀಳುತ್ತೆ ವಿದ್ಯಾರ್ಥಿಗಳೇ. ಯಾರು ನಾವು ಹೆದರಬಾರದು. ತಪ್ಪು ಮಾಡಿದ್ರೆ ಮಾತ್ರ ಖಂಡಿತ ಶ್ರೀಮಂತನಿಗೂ ಶಿಕ್ಷೆ ಬೀಳುತ್ತೆ, ಬಡವನಿಗೂ ಶಿಕ್ಷೆ ಬೀಳುತ್ತೆ. ಅದೇ ರೀತಿ ಈ ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾವ ವಿಧಿ ತಿಳಿಸುತ್ತಪ್ಪ ಅಂದ್ರೆ ವಿಧಿ 14ನೇ ವಿಧಿ ತಿಳಿಸುತ್ತೆ. ಅದೇ ರೀತಿ 15ನೇ ವಿಧಿ ಏನು ಹೇಳ್ತಪ್ಪ ಅಂದ್ರೆ ತಾರತಮ್ಯ ನಿಷೇಧ ಮಾಡುವುದಾಗಿ. ಅಂದ್ರೆ ಯಾವುದೇ ಜಾತಿ ಆಗಿರಲಿ, ಲಿಂಗ ಆಗಿರಲಿ, ಧರ್ಮ ಆಗಿರಲಿ, ಇನ್ನು ಆ ಧರ್ಮ ಈ ಧರ್ಮ ಅನ್ನೋದಿಲ್ಲ. ಇರೋದೇ ಒಂದೇ ಧರ್ಮ. ಯಾವಪ್ಪ ಅಂದ್ರೆ ಮನುಷ್ಯ ಧರ್ಮ ವಿದ್ಯಾರ್ಥಿಗಳೇ. ಯಾವ ಧರ್ಮವೂ ಇಲ್ಲ ವಿದ್ಯಾರ್ಥಿಗಳು. ಅದು ನಾವಾಗಿ ಕಲ್ಪಿಸಿದ ಧರ್ಮಗಳು. ಹುಟ್ಟಿದಾಗ ಏನು ಬರಲ್ಲ, ಸಾಯುವಾಗ ಏನು ಬರಲ್ಲ ವಿದ್ಯಾರ್ಥಿಗಳು. ಅದೇ ರೀತಿ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಯಾವುದೇ ಜಾತಿ ಆಗಿರಲಿ, ಯಾವುದೇ ಲಿಂಗ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ ತಾರತಮ್ಯ ನಿಷೇಧ ಮಾಡುತ್ತದೆ ವಿಧಿ 15ನೇ ವಿಧಿ. ಅದೇ ರೀತಿ 16ನೇ ವಿಧಿ ಏನ್ ಹೇಳ್ತದಪ್ಪ ಅಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಶ್ರೀಮಂತನಿಗೂ ಮೀಸಲಿಲ್ಲ, ಬಡವನಿಗೂ ಮೀಸಲಿಲ್ಲ ವಿದ್ಯಾರ್ಥಿಗಳೇ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಯಾವುದೇ ಒಂದು ಲಂಚ ಕೊಟ್ಟು ಜಾಬ್ಗಳನ್ನು ಪಡೆಯುವಂತಿಲ್ಲ. ಅದೇ ರೀತಿ ನಮ್ಮೂರು ಗೌಡಪ್ಪ, ನಮ್ಮೂರು ಶ್ರೀಮಂತಪ್ಪ, ಇತನಿಗೆ ಜಾಬ್ ಕೊಡಲೇಬೇಕೆನ್ನುವ ರೂಲ್ ಇಲ್ಲ ವಿದ್ಯಾರ್ಥಿಗಳೇ. ಕಷ್ಟಪಟ್ಟು ಓದಿದ್ರೆ ಎಲ್ಲರಿಗೂ ಜಾಬ್ ಸಿಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳೇ, ವಿಧಿ 17ನೇ ವಿಧಿ. ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅಸ್ಪೃಶ್ಯತೆ ನಿರ್ಮೂಲನೆ ವಿಧಿ ಎಷ್ಟಪ್ಪ ಅಂದ್ರೆ 17ನೇ ವಿಧಿ ಏನ್ ಹೇಳ್ತಾ ಅಂದ್ರೆ ಅಸ್ಪೃಶ್ಯತೆ ನಿರ್ಮೂಲನೆ. ಇದು ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ತುಂಬಾ ಸಲ ರಿಪೀಟ್ ಆಗಿದೆ. ಅಸ್ಪೃಶ್ಯತೆಯ ಬಗ್ಗೆ ತಿಳಿಸುವ ವಿಧಿ ಯಾವ್ದಪ್ಪ ಅಂದ್ರೆ ವಿಧಿ 17 ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ತಿಳಿಸುತ್ತದೆ. ಈ ಅಸ್ಪೃಶ್ಯತೆ ಅಂದ್ರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಆ ಸ್ಥಳಕ್ಕೆ ಬರಬಾರದು, ಇಲ್ಲಂದ್ರೆ ಆ ಫಂಕ್ಷನ್ಗೆ ಬರಬಾರದು, ಇಲ್ಲಂದ್ರೆ ಆ ದೇವಸ್ಥಾನಕ್ಕೆ ಬರಬಾರದು ಎನ್ನುವ ರೂಲು ಇಲ್ಲ ವಿದ್ಯಾರ್ಥಿಗಳೇ. ಈ ಒಂದು ಭಾರತ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ವಿದ್ಯಾರ್ಥಿಗಳೇ. ಯಾವುದೇ ಒಂದು ಸ್ಥಳಕ್ಕೆ ಹೋಗಬಹುದು, ಯಾವುದೇ ಒಂದು ದೇವರಿಗೆ ಕೂಡ ಹೋಗಬಹುದು, ಯಾವುದೇ ರೀತಿ ಯಾವುದೇ ಒಂದು ಫಂಕ್ಷನ್ ಕೂಡ ಹೋಗಬಹುದು ವಿದ್ಯಾರ್ಥಿಗಳು. ಈ ರೀತಿಯಾಗಿ ಕಾನೂನು ತರಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್. ಈ ಒಂದು ಅಸ್ಪೃಶ್ಯತೆ ವಿಧಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅನೇಕ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಒಬ್ಬ ವ್ಯಕ್ತಿ ಯಾವ ಹೋಟೆಲ್ಗಾದ್ರೂ ಹೋಗಬಹುದು, ಎಲ್ಲಿಗಾದ್ರೂ ಹೋಗಬಹುದು, ಅದನ್ನು ಅಡ್ಡಿಪಡಿಸುವಂತಿಲ್ಲ. ಅಡ್ಡಿಪಡಿಸಿದರೆ ಈ ಒಂದು 17ನೇ ವಿಧಿಗಿಂತ ಅವರು ಕೋರ್ಟಿಗೆ ಹೋಗಬಹುದು, ಪೊಲೀಸ್ ಸ್ಟೇಷನ್ಗೆ ಹೋಗಬಹುದು, ಹೈಕೋರ್ಟ್ಗೆ ಹೋಗಬಹುದು, ಯಾವುದೇ ಒಂದು ಕಚೇರಿಗೆ ಹೋಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಅದೇ ರೀತಿ 18ನೇ ವಿಧಿ ಏನು ಹೇಳ್ತಪ್ಪ ಅಂದ್ರೆ ಬಿರುದುಗಳ ರದ್ದತಿ. ಹಿಂದಿನ ಕಾಲದಲ್ಲಿ ರಾಜಾದಿರಾಜ, ಮಹಾರಾಜ, ಅದೇ ರೀತಿ ಹೆಬ್ಬುಲಿ, ಇಂತಹ ಬಿರುದುಗಳನ್ನು ತನ್ನ ಹೆಸರಿನ ಮುಂದೆ ಇಡುವಂತಿಲ್ಲ ವಿದ್ಯಾರ್ಥಿಗಳು. ಇವೆಲ್ಲನ್ನು ಕಟ್ ಮಾಡಿದ್ದಾರೆ. ರಾಜಾದಿರಾಜ, ಮಹಾರಾಜ ಇವೆಲ್ಲ ಬಿರುದುಗಳನ್ನು ರದ್ದು ಮಾಡಿದ್ದಾರೆ. ಓನ್ಲಿ ಸರ್ಕಾರ ಕೊಟ್ಟ ಬಿರುದುಗಳು ಮಾತ್ರ. ಸರ್ಕಾರ ಯಾವ ಡಾಕ್ಟರ್ ಇಂತಹ ಬಿರುದುಗಳು ಮಾತ್ರ. ಅದೇ ರೀತಿ ಭಾರತ ರತ್ನ, ಕರ್ನಾಟಕ ರತ್ನ ಇಂತಹ ಬಿರುದುಗಳನ್ನು ಹೊರತುಪಡಿಸಿ ಇವೆಲ್ಲ ರಾಜಾದಿ ಗ್ರೇಟ್ ಅವೆಲ್ಲ ಬಿರುದುಗಳನ್ನು ತೆಗೆದು ಹಾಕಲಾಗಿದೆ. ಯಾವ ವಿಧಿ ಅಂದ್ರೆ ವಿಧಿ 18 ಬಿರುದುಗಳ ರದ್ದತಿ. ಇವೆಲ್ಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಸಮಾನತೆ ಹಕ್ಕು ಬಗ್ಗೆ ಇಷ್ಟು ನಮಗೆ ಗೊತ್ತಿದ್ದರೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ನಾವು ಕ್ವಶನ್ ಬಂದ್ರು ಕೂಡ ಅಟೆಂಡ್ ಮಾಡಬಹುದು ವಿದ್ಯಾರ್ಥಿಗಳು. 1 ಮಾರ್ಕ್ಸ್ ಫಿಕ್ಸ್ ವಿದ್ಯಾರ್ಥಿಗಳೇ. ಸಮಾನತೆ ಬಗ್ಗೆ ಕೇಳಿದ್ರೆ ಇಷ್ಟೇ ಕೇಳ್ತಾರೆ, ಯಾವುದು ಕೇಳೋದಿಲ್ಲ ವಿದ್ಯಾರ್ಥಿಗಳು. ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ಲಾಸ್ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಮಾಡ್ಕೊಳ್ಳಿ. ಅದೇ ರೀತಿ ಈ ಕ್ಲಾಸ್ ಅನ್ನು ದಯವಿಟ್ಟು ಶೇರ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಒಂದು ಸಮಾನತೆ ಹಕ್ಕು ಮುಕ್ತಾಯವಾಗುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ. ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಅನೇಕ ವಿದ್ಯಾರ್ಥಿಗಳಿಗೆ ಬುಕ್ನ ಅಭಾವ ಇರುತ್ತೆ, ಬುಕ್ಸ್ ಇರಲ್ಲ ವಿದ್ಯಾರ್ಥಿಗಳು. ಅದೇ ರೀತಿ ತುಂಬಾ ಕಷ್ಟಪಡುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಇಲ್ಲಿಗೆ GK 360 73ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.